ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 20/2/2026 ಶುಕ್ರವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಕರ್ಕಾಟಕ ರಾಶಿಯವರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಕಂಪ್ಲೀಟ್ ಆಗಿ ಹೇಗಿದೆ, ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳು ಏನೇನೆಲ್ಲ ಶುಭ ಮತ್ತೆ ಅಶುಭಗಳು ಲಭಿಸ್ತಾ ಇದೆ, ಇದೆಲ್ಲದನ್ನ ಕೂಡ ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ವಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯಿತು. ನೀವು ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ನಲ್ಲಿ ನೀವು ನಮಗೆ ಚಾಟ್ ಮಾಡ್ಬೋದು ಆ್ಯಂಡ್ ಮೆಸೇಜ್ ಕೂಡ ಮಾಡಿ ನಿಮ್ಮ ಬರ್ತ್ ಡೀಟೇಲ್ಸ್ನ ಹೇಳಿದ್ರೆ ಗುರೂಜಿಗಳು ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಎಷ್ಟು ಸುಲಭವಾಗಿ ಎಷ್ಟು ಬೇಗ ಮಾಡ್ಕೊಳ್ಬೇಕು ತಿಳಿಸ್ಕೊಡ್ತಾರೆ. ಗುರೂಜಿ, ಈಗ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ ತಿಂಗಳಿನಲ್ಲಿ ನವಗ್ರಹಗಳ ಗೋಚಾರ ಯಾವ ರೀತಿಯಾಗಿ ಜರುಗ್ತಾ ಇದೆ, ಯಾವೆಲ್ಲ ಆಚರಣೆಗಳನ್ನು ಕರ್ಕಾಟಕ ರಾಶಿಯವರು ಮಾಡ್ಕೊಳ್ಬೇಕು ಮಾರ್ಚ್ನಲ್ಲಿ? ನೋಡಿ, ತಾವು ಕೇಳಿದ ಹಾಗೆ ಕೆಲವೊಂದು ಗ್ರಹ ಗೋಚಾರಗಳು ತುಂಬ ವಿರಳವಾಗಿ ಕಾಣಿಸ್ತಾ ಇದೆ. ಅಷ್ಟಗ್ರಹ ಗೋಚಾರಗಳು ಮಾರ್ಚ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಇಲ್ಲ. ಆದರೂ ಕೂಡ 1-2 ಗ್ರಹಗಳಂತಂದರೆ ಮಾರ್ಚ್ 1ನೇ ತಾರೀಕು ಶುಕ್ರ ಗ್ರಹ ತಮ್ಮ ಉಚ್ಚ ಸ್ಥಾನಕ್ಕೆ ಬರ್ತಾರೆ. ನಿಮಗೆ ಚತುರ್ಥಾಧಿಪತಿ, ಲಾಭಾಧಿಪತಿ ಇಲ್ಲಿ ನಿಮ್ಮ ಒಂದು ಅಷ್ಟಮ ಭಾವಕ್ಕೆ ಬರುವಂಥದ್ದು, ಅಷ್ಟಮ ಭಾಗ್ಯ ಭಾವಕ್ಕೆ ಬರುವಂಥದ್ದು ಒಳ್ಳೆಯ ಒಂದು ಗೋಚಾರ ಫಲ ಅಂತ ಹೇಳ್ತೀವಿ. ಅಷ್ಟಮದಿಂದ ಭಾಗ್ಯ ಸ್ಥಾನಕ್ಕೆ ಬರ್ತಾರೆ. 26ನೇ ತಾರೀಕು ಶುಕ್ರ ಕೂಡ ನಿಮಗೆ ದಶಮ ಸ್ಥಾನಕ್ಕೆ ಬರ್ತಾರೆ. ಸೊ ಇಲ್ಲಿ 2 ಬದಲಾವಣೆ, ಶುಕ್ರ 1ನೇ ತಾರೀಕು 26ನೇ ತಾರೀಕು ಬದಲಾವಣೆ ಆಗ್ತಿರುವಂಥದ್ದು. ಇನ್ನು ಈ ರೀತಿ ಇದೇ ಮೇನು ಪ್ರಮುಖವಾಗಿರುವಂಥ ಗೋಚಾರ ಅಂತ ಹೇಳ್ತೀವಿ. ಮತ್ತು ದ್ವಿತೀಯಾಧಿಪತಿಯಾದ ಸೂರ್ಯಗ್ರಹರ ಗೋಚಾರ, ಸೂರ್ಯ 16ನೇ ತಾರೀಕು, ಮಾರ್ಚ್ 16ನೇ ತಾರೀಕು ನಂತರ ಸೂರ್ಯ ಕೂಡ ನಿಮ್ಮ ಭಾಗ್ಯಸ್ಥಾನದಲ್ಲಿ ಮಿತ್ರ ಗ್ರಹ ಅಂತ ಹೇಳ್ತೀವಿ, ಗುರುವಿನ ಮನೆಗೆ ಬರುವಂಥದ್ದು, ಗುರುವಿನ ರಾಶಿಯಲ್ಲಿ ಬರುವಂಥದ್ದು. ಈ 2 ಪ್ರಮುಖ ಬದಲಾವಣೆ ಗೋಚಾರ ಆಗ್ತಾ ಇರುವಂಥದ್ದು, ಒಂದು ಶುಕ್ರ ಮತ್ತು ಇನ್ನೊಂದು ಸೂರ್ಯನ ಗೋಚಾರ ಅಂತ ಹೇಳ್ತೀವಿ. ಸೊ ಈ ಪ್ರಮುಖ ಬದಲಾವಣೆಗಳು ಮಾರ್ಚ್ ತಿಂಗಳಲ್ಲಿ ಜರುಗುತ್ತೆ. ಇನ್ನು ಆಚರಣೆ ವಿಚಾರವಾಗಿ ನೋಡಬೇಕು ಅಂತಂದರೆ ಮಾರ್ಚ್ 3ನೇ ತಾರೀಕು ನಂತರ ಆಚರಣೆ ವಿಚಾರದಲ್ಲಿ ಒಂದು ಹೋಳಿ ಹುಣ್ಣಿಮೆ ಹಬ್ಬ ಬರುವಂಥದ್ದು ತುಂಬ ಒಳ್ಳೆಯದು. ತದನಂತರ ಹಿಂದೂಗಳ ಒಂದು ದೊಡ್ಡ ಹಬ್ಬ, ನೂತನ ವರ್ಷದ ಹಬ್ಬ ಅಂತ ಹೇಳ್ತೀವಿ, ಯುಗಾದಿ ಹಬ್ಬ ಬರ್ತಿರುವಂಥದ್ದು. ಎಲ್ಲ ನೂತನ ವರ್ಷದ ಯುಗಾದಿ ಸನಾತನ ಪರಂಪರೆ ಹಬ್ಬ ಅಂತ ಹೇಳ್ತೀವಿ. ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮ ಪ್ರಗತಿ ವಾಹಿನಿ ವೀಕ್ಷಕರಲ್ಲಿ ಕೋರ್ತಾ ಇದ್ದೀನಿ. 19ನೇ ತಾರೀಕು ಯುಗಾದಿ ಹಬ್ಬ ಜರುಗ್ತಾ ಇರುವಂಥದ್ದು. 27ನೇ ತಾರೀಕು ರಾಮನ ಒಂದು ಜಯಂತಿ, ರಾಮನವಮಿ ಇರುವಂಥದ್ದು. 31ನೇ ತಾರೀಕು ವಿಶೇಷವಾಗಿ ಭಗವಾನ್ ಮಹಾವೀರರ ಜಯಂತಿ ಜರುಗ್ತಾ ಇರುವಂಥದ್ದು. ಈ ರೀತಿ ನವಗ್ರಹಗಳ ಗೋಚಾರದಲ್ಲಿ 2 ಗ್ರಹಗಳು, ಒಂದು ಸೂರ್ಯ ಮತ್ತು ಶುಕ್ರ ಗೋಚಾರ ಫಲ ನವಗ್ರಹಗಳಲ್ಲಿ, ಅದಲ್ಲಿರೋ ಈ ಆಚರಣೆ ವಿಚಾರಗಳು ಈ ನಮ್ಮ ಕರ್ಕಾಟಕ ರಾಶಿಯವರಿಗೆ ಈ ರೀತಿ ಜರುಗ್ತಾರೆ. ಗುರೂಜಿ, ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳಿನಲ್ಲಿ ಅದು ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರ್ತಾ ಇದೆ? ವಿಸ್ತೃತವಾಗಿ ನೋಡಿ, ನಿಮಗೆ ಆಲ್ಮೋಸ್ಟ್ ಎಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಅಂತ ಇಲ್ಲ, ಆದರೆ ಶುಕ್ರಬಲ ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ಚೆನ್ನಾಗಿರುತ್ತೆ. ಕಳೆದುಕೊಂಡಿರುವ ಆಸ್ತಿಗಳು, ಚತುರ್ಥಾಧಿಪತಿ ಆಸ್ತಿ, ಭೂಮಿ, ವಾಹನ ಖರೀದಿ ಅಂತ ಹೇಳ್ತೀವಲ್ಲ, ಅದು ಕಳೆದುಕೊಂಡಿರುವ ಆಸ್ತಿಗಳು ನಿಮ್ಗೆ ಲಭಿಸುತ್ತೆ. ವಿವಾಹ ಉತ್ತಮವಾಗಿದೆ. ಸ್ತ್ರೀಯರಿಗೆ ಧನ ಸಂಪಾದನೆ ಹೆಚ್ಚಾಗುತ್ತೆ, ವಾಹನ ಸೌಕರ್ಯ ಹೆಚ್ಚಾಗುತ್ತೆ. ಅಲೆದಾಟಕ್ಕೆ ಸ್ವಲ್ಪ ಒಂದು ಬಿಡುವು ಕೂಡ ಸಿಗುವಂಥದ್ದು ಒಳ್ಳೆಯದಾಗುತ್ತೆ. ಸಕಾರಾತ್ಮಕವಾಗಿ ನೋಡಬೇಕು ಅಂತಂದರೆ ಕರ್ಕಾಟಕ ರಾಶಿಯವರಿಗೆ ಅನಾವಶ್ಯಕ ಖರ್ಚುಗಳು ಕಡಿಮೆ ಆಗುವಂಥದ್ದು, ಸಂತಾನದಿಂದ ಸುಖ, ಮಕ್ಕಳಿಂದ ಲಾಭ, ಆಲೋಚಿಸುವಂಥ ಕಾರ್ಯಗಳು ನಿಮಗೆ ಜರುಗುವಂಥದ್ದು, ಮತ್ತು ಕರುಣೆ ತರುವಂಥ ಯಾವುದೇ ರೀತಿ ಇನ್ಸಿಡೆಂಟ್ಸ್ಗಳು ನಿಮ್ಗೆ ಹೆಚ್ಚಾಗಿ ನಡೆಯುವಂಥದ್ದು, ಮನಸ್ಸಿಗೆ ಸ್ವಲ್ಪ ಘಾಸಿಯಾಗುವಂಥದ್ದು, ಅದರಿಂದ ನೀವು ಕರುಣೆ ತೋರಿಸಿ ನಿಮಗೆ ಒಳ್ಳೆಯದಾಗುವಂಥದ್ದು ನಾವು ನೋಡ್ತೀವಿ. ಮತ್ತು ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳಂತ ನಾವೇನು ಹೇಳ್ತೀವಿ, ಅದು ಒಳ್ಳೆಯ ಕಾರ್ಯಸಾಧ್ಯತೆ ಮತ್ತು ಒಳ್ಳೆಯ ಲಾಭ ತಂದು ಕೊಡುತ್ತೆ. ತಂದೆಗೆ ಅದೃಷ್ಟ ಬದಲಾವಣೆ ಆಗುತ್ತೆ. 9ನೇ ಮನೆ ರವಿ ಬರೋದ್ರಿಂದ ಭಾಗ್ಯಸ್ಥಾನ ಮತ್ತು ತಂದೆ ಸ್ಥಾನ ಅಂತ ಹೇಳ್ತೀವಿ. ಕರ್ಕಾಟಕ ರಾಶಿಯ ತಂದೆಯರಿಗೆ ಅದೃಷ್ಟ ಬದಲಾವಣೆ ಆಗುವಂಥದ್ದು, ಅಪಾಯದಿಂದ ದೂರ ಆಗುವಂಥದ್ದು, ಏನಾದ್ರು ಅಪಾಯಗಳು ಜರುಗ್ತಾ ಇದೆ ದೂರ ಆಗುವಂಥದ್ದು, ಮೋಸದ ಜನರಿಂದ ನೀವು ದೂರ ಮಾಡ್ಕೊತೀರಾ. ಮನೆ ಬದಲಾವಣೆ ಮಾಡ್ತಿರುವಂಥವ್ರು ಮನೆ ಏನಾದ್ರು ಬದಲಾವಣೆ ಮಾಡಬೇಕು, ಮನೆ ಹುಡುಕ್ತಾ ಇದ್ದಾರೆ, ನಿಮಗೆ ಮನೆ ಸಿಗುವಂಥದ್ದು. ಮತ್ತು ಮಾತೃವಿನ ಆಶೀರ್ವಾದ ಹೆಚ್ಚಾಗಿ ಈ ತಿಂಗಳು ನಿಮಗೆ ಸಿಗುತ್ತೆ. ಆರೋಗ್ಯ ಸುಧಾರಿಸುತ್ತೆ. ವಿಶೇಷವಾಗಿ ಸ್ನೇಹಿತರು, ಹಿತೈಷಿಗಳು ನಿಮಗೆ ಒಳ್ಳೆಯ ಪಾಠಗಳನ್ನು ಕಲಿಸ್ತಾರೆ. ಅಂದರೆ ಲೆಸನ್ಸ್ ಆಫ್ ಲೈಫ್ ಅಂತ. ಕೆಲವೊಂದು ಸತಿ ಏನಾಗುತ್ತೆ, ಕಷ್ಟಗಳು ಬಂದಾಗ ಆ ಸಮಯದ ಬೆಲೆ ಮತ್ತು ಆ ಪರಿಸ್ಥಿತಿಯ ಬೆಲೆ ಗೊತ್ತಾಗುತ್ತಂತಾರಲ್ವ, ಆ
ರೀತಿ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಜರುಗುವಂಥದ್ದು. ಸ್ವಲ್ಪ ನೆಗೆಟಿವ್ ಅಂದರೆ ಉದ್ಯೋಗದಲ್ಲಿ ಸ್ವಲ್ಪ ಏರುಪೇರು, ಉದ್ಯೋಗ ಕಳ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ. ಅದಕ್ಕೆ ಆ ಒಂದು ಪರಿಹಾರ ಕೊನೆಯ ಭಾಗದಲ್ಲಿ ಹೇಳ್ತೀವಿ. ಆದರೆ ಉದ್ಯೋಗದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಏನೋ ಒಂದು ಚೇಂಜಸ್ ಮಾಡಿಬಿಡ್ತೀವಿ ಮತ್ತು ಏನೋ ಬಿಸ್ನೆಸ್ ಮಾಡಿಬಿಡ್ತೀವಿ ಅಂತ ಇರೋ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಕೆಲಸಕ್ಕೆ ಹೊಡೆತ ಬೀಳುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಜರುಗುತ್ತೆ. ಗುರುಜಿ, ಇನ್ನು ರಾಶಿಯಾಧಿಪತಿ ಗೋಚಾರ ಯಾವೆಲ್ಲ ಶುಭ ಫಲಗಳನ್ನ ಮಾರ್ಚ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ತಂದು ಕೊಡ್ತಾ ಇದೆ? ನೋಡಿ, ರಾಶಿಯಾಧಿಪತಿ ಚಂದ್ರ 2.5 ದಿನಕ್ಕೊಂದ್ಸತಿ ಗೋಚಾರ ಫಲ ಆಗ್ತಾನೆ ಇರುವಂಥದ್ದು. ಪ್ರಸ್ತುತ ಚಂದ್ರ ಒಳ್ಳೆ ಫಲಗಳು ಕೊಡಬೇಕಂದ್ರೆ ಶುಕ್ಲ ಪಕ್ಷದ ಒಂದು ದಿನಾಂಕದಲ್ಲಿ ತುಂಬ ಒಳ್ಳೆ ಫಲ ಕೊಡುತ್ತೆ. ಅಂದರೆ ಇನ್ನೇನು ಅಮಾವಾಸ್ಯೆ ಅಂತಂದರೆ ಮಾರ್ಚ್ 17ನೇ ತಾರೀಕು 16-17ಕ್ಕೆ ಅಮಾವಾಸ್ಯೆ ಇದೆ. ತದನಂತರ ರಾಶಿಯಾಧಿಪತಿಯ ಗೋಚಾರ ಇವರಿಗೆ ತುಂಬ ಒಳ್ಳೇದು ಕೊಡುತ್ತೆ. ಮತ್ತು ಇದರಿಂದ ಏನಾಗುತ್ತೆ, ಗೌರವಕ್ಕೆ ತಕ್ಕಂಥ ಅಭಿವೃದ್ಧಿ ಹೊಂದುವಂಥದ್ದು, ಮತ್ತು ಸ್ವಲ್ಪ ಮಂಗಳನ ಸಪೋರ್ಟ್ ಹೆಚ್ಚಾಗಿ ಸಿಗುವಂಥದ್ದು. ಇದರಿಂದ ಸ್ವಲ್ಪ ದರ್ಪ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆಯಿಂದಿರಿ. ಹಿರಿಯರ ಒಂದು ಸ್ನೇಹಿತರ ಒಂದು ಉಡುಗೊರೆ ಕೊಡುವಂಥದ್ದು ಹೆಚ್ಚಾಗಿ ಸಿಗುತ್ತೆ. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಹಣ ನೀವು ಖರ್ಚು ಮಾಡ್ತೀರಾ. ಇದರಿಂದ ನಿಮ್ಮ ವ್ಯಕ್ತಿತ್ವ ಹೆಚ್ಚಾಗುತ್ತದೆ. ಮತ್ತು ಮೋಸ ಮಾಡುವವರಿಗೂ ಇರುವವರೆಗೂ ಮೋಸ ಮಾಡಿಸ್ಕೊಳ್ಳೋರು ಇರ್ತಾರಂತೆ. ಆ ರೀತಿ ಮೋಸ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದಕ್ಕೆ ಮಾತುಕತೆ ಒಪ್ಪಂದದಿಂದ ಎಚ್ಚರಿಕೆಯಿಂದಿರಿ. ವಿಶೇಷವಾಗಿ ಸ್ಟ್ಯಾಂಪ್ ಪೇಪರ್ಸು, ಬ್ಯಾಂಕ್ ಡಾಕ್ಯುಮೆಂಟ್ಸು, ಸಿಗ್ನೇಚರು, ಚೆಕ್ಕು ಇತ್ಯಾದಿಗಳಲ್ಲಿ ಹೆಚ್ಚಾಗಿ ಹುಷಾರಾಗಿರಬೇಕು. ಅಂದರೆ ಲಿಟಲ್ ಬಿಟ್ ಆಫ್ ಕೇರ್ಫುಲ್ ವೈಲ್ ಸೈನಿಂಗ್, ಓದಿ ಅದನ್ನು ಸೈನ್ ಮಾಡಬೇಕು. ಈ ರೀತಿ ಒಂದು ಅಂತ ನಾವು ತೊಗೊತೀವಿ. ವಿದ್ಯಾಭ್ಯಾಸ, ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಅನುಕೂಲ. ಮತ್ತು ಸಂತಾನ ಭಾಗ್ಯಕ್ಕೆ ಈ ತಿಂಗಳು ತುಂಬ ಅನುಕೂಲಕರ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿರೋವಂಥದ್ದು. ಪತ್ನಿಯ ಆರೋಗ್ಯ ಕಡೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಯಶಸ್ವಿಯಾಗಿ ಹೆಚ್ಚಾಗಿ ಅಭಿವೃದ್ಧಿ ಕಾಣ್ತೀರಾ, ಅಪಾಯದಿಂದ ಪಾರಾಗ್ತೀರಾ. ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಇದ್ದರೂ ಕೂಡ ನೀವು ಮೇಲೆ ಬರಬಹುದು. ಮತ್ತು ಚಿನ್ನ, ಬೆಳ್ಳಿ ಮತ್ತು ಲೋಹದ ವ್ಯಾಪಾರಿಗಳಿಗೆ, ಅಂದರೆ ಕರ್ಕಾಟಕ ರಾಶಿಯವರು ಯಾರಿರ್ತಾರೆ, ಆ ಒಂದು ಲೋಹದ ವ್ಯಾಪಾರ ಮಾಡ್ತಿರ್ತಾರೆ, ಚಿನ್ನದ ಅಕ್ಕಸಾಲಿಗರು ಇರ್ತಾರೆ, ಆಚಾರಿಗಳಿರ್ತಾರೆ, ಅವರಿಗೆ ಒಂದು ಒಳ್ಳೆಯ ಕೆಲಸ ಸಿಗುತ್ತೆ. ಕೈ ತುಂಬ ಕೆಲಸ, ಹಣ ಕೂಡ ಅಷ್ಟೇ ಸಿಗುತ್ತೆ. ಮತ್ತು ಕರ್ಕಾಟಕ ರಾಶಿಯ ಮಕ್ಕಳು ಸಹಾಯ ಮಾಡುವಂಥ ಒಂದು ತಿಂಗಳು ಇದು. ತುಂಬ ನಿಮಗೆ ಚೆನ್ನಾಗಿ ಕೊಡುತ್ತೆ. ವ್ಯಾಪಾರ ವಹಿವಾಟುಗಳಲ್ಲೇ ಸಂಪೂರ್ಣವಾಗಿ ನೀವು ನಂಬಬಹುದು. ವ್ಯಾಪಾರ ವಿಚಾರವಾಗಿ ಖರೀದಿ, ಇನ್ನೇನು ಟ್ರಾನ್ಸಾಕ್ಷನ್ ಇದ್ದರೆ ಅದು ಕೂಡ ನಿಮಗೆ ಸರಿಯಾಗಿ ಜರುಗುವಂಥದ್ದು ಅಂತ ಹೇಳ್ತೀವಿ. ಸ್ವಲ್ಪ ದೋಷಾರೋಪ ಬರುವಂಥದ್ದು, ಅದರ ಬಗ್ಗೆ ಅಪವಾದ ಬರುವಂಥದ್ದು ಎಚ್ಚರಿಕೆಯಿಂದಿರಿ. ಮತ್ತು ಗುಪ್ತ ಪರ್ಸನಲ್ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ಮಾಡಬೇಕು. ಇಲ್ಲಾಂದರೆ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹೊರಗಡೆ ಬರುವಂಥದ್ದು ಸಮಸ್ಯೆಗಳಾಗುತ್ತೆ. ಇನ್ನು ರೋಗಗಳ ವಿಚಾರದಲ್ಲಿ ಸ್ವಲ್ಪ ವಿರೋಧಿಗಳ ಒಂದು ಇದು ಕಟ್ಕೋಬೇಕಾಗುತ್ತೆ. ಸ್ವಲ್ಪ ಅರ್ಧ ತಲೆನೋವು ಬರುವಂಥದ್ದು, ಶಿರೋಭಾರ, ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುವಂಥದ್ದು. ಕೆಲವೊಂದು ಕೆಲಸ ಮಾಡೋದ್ರಿಂದ ನಿಮಗೆ ಒಳ್ಳೆಯದನ್ನು ವೃತ್ತಿಯಲ್ಲಿ ಒಳ್ಳೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಉದ್ಯೋಗ ಆಧಾರಿತವಾಗಿ ನೋಡಬೇಕಾದ್ರೆ ನಿಮ್ಮ ಒಂದು ಕರ್ಕಾಟಕ ರಾಶಿಯವರಿಗೂ ಚೆನ್ನಾಗಿದೆ. ಮತ್ತು ವಿದೇಶ ಯಾತ್ರೆಗೆ ತುಂಬ ಅನುಕೂಲಕರಾಗಿರುತ್ತೆ. ಮತ್ತು ಯಾವುದೇ ರೀತಿ ನಿಮ್ಮ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ವಿಚಾರವಾಗಿ ತುಂಬ ಚೆನ್ನಾಗಿರುತ್ತೆ. ಭೂಮಿ, ಮನೆ, ಪ್ಲಾಟು ಖರೀದಿ, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ಈ ತಿಂಗಳು ಪ್ರಯತ್ನ ಪಡಿ. ಇದರಿಂದ ಅನುಕೂಲತೆ ಜಾಸ್ತಿ ಇರುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗಿ ಈ ಒಂದು ತಿಂಗಳಲ್ಲಿ ಭಾಗವಹಿಸ್ತೀರಾ. ಮತ್ತು ಯಾವುದೇ ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಪ್ರಭಾವಿಗಳ ಸಂದರ್ಶನ, ಪ್ರಭಾವಿಗಳ ಸ್ನೇಹ ನಿಮಗೆ ಅನುಕೂಲ ತರುತ್ತೆ. ಮತ್ತು ಗೌರ್ಮೆಂಟಿಂದ ನಿಮಗೆ ಹೆಚ್ಚಾಗಿ ಸಪೋರ್ಟ್ ಸಿಗುವಂಥದ್ದು. ಅದಲ್ದಿರೋ ವೈಯಕ್ತಿಕವಾಗಿ ಮುಖದಲ್ಲಿ ಕಳೆ ಹೆಚ್ಚಾಗುತ್ತೆ. ಜನರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರದಲ್ಲಿದ್ದರೂ ದೂರವಾಗಿ ಚೆನ್ನಾಗುತ್ತೆ. ವಿಶೇಷವಾಗಿ ವಿದ್ಯೆ, ಆರೋಗ್ಯ, ವ್ಯಾಪಾರಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಶುಕ್ರನ ಬಲ ಇರೋದ್ರಿಂದ, ಶುಕ್ರ ಅಂದರೆ ಯಾರು ಫ್ಯಾಷನ್, ಬ್ಯೂಟಿ, ಡಿಸೈನಿಂಗು ಇದಕ್ಕೆ ಸಂಬಂಧಪಟ್ಟಂಥ ಯಾರು ಕೆಲಸ ಕಾರ್ಯಗಳಿಗೆ ಮಾಡ್ತಾರೆ ಚೆನ್ನಾಗಿದೆ. ಸೂರ್ಯನು ಕೂಡ ಮಿತ್ರನ ಮನೆ, ಅದು ಧನಸ್ಥಾನಾಧಿಪತಿ ಮಿತ್ರನ ಮನೆಗೆ ಬರೋದ್ರಿಂದ ಪ್ಲಸ್ ಪಾಯಿಂಟ್ ಆಗುವಂಥದ್ದು, ಹೆಚ್ಚಾಗಿ ಒಳ್ಳೆಯದಾಗುವಂಥದ್ದು. ಕೊನೆಯದಾಗಿ ನಿಮ್ಮ ಒಂದು ಬುಧ ಗ್ರಹದ ಗೋಚಾರ, ಅಂದರೆ ಕರ್ಕಾಟಕ ರಾಶಿಗೆ ತೃತೀಯ ವ್ಯಯಾಧಿಪತಿಯಾದ ಬುಧ ನಿಮಗೆ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ಕಿರಿಕಿರಿಗಳನ್ನು ಕೊಡಬಹುದು. ಅದಕ್ಕೆ ಬುಧನ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೋಬಹುದು ಮತ್ತು ಸ್ತೋತ್ರಗಳನ್ನು ಹೇಳಬಹುದು. ಇನ್ನು ಕೊನೆಯ ಭಾಗದಲ್ಲಿ ನಾವು ಅದಕ್ಕೆ ಪರಿಹಾರ ಕೂಡ ತಿಳಿಸ್ತೇವೆ. ಗುರುಜಿ, ಇನ್ನೂ ಏನಾದರೂ ಫಲಗಳನ್ನು ಕರ್ಕಾಟಕ ರಾಶಿಯವರು ಪಡೆದುಕೊಳ್ತಾ ಇದ್ದಾರಾ ಮಾರ್ಚ್ ತಿಂಗಳಿನಲ್ಲಿ? ಹಾಗೆ ನಕ್ಷತ್ರಗಳ ಆಧಾರಿತವಾಗಿ ಯಾವೆಲ್ಲ ಶುಭ ಫಲಗಳು ಇದೆ, ಪರಿಹಾರವಾಗಿ ಏನು ಮಾಡ್ಕೊಳ್ಬೇಕು? ನೋಡಿ, ಈ ಕರ್ಕಾಟಕ ರಾಶಿಯವರಿಗೆ ನಿಮಗೆ ಪ್ರಮುಖವಾಗಿ 3 ನಕ್ಷತ್ರಗಳು, ಪುನರ್ವಸು, ಪುಷ್ಯಮಿ, ಆಶ್ಲೇಷ ನಕ್ಷತ್ರ ಅಂತ ಹೇಳ್ತೀವಿ. ಸೊ ಪುನರ್ವಸು ನಕ್ಷತ್ರ, ನೀವು ಏನೇ ಒಂದು ಬಿಸ್ನೆಸ್ ವಿಚಾರದಲ್ಲಿ, ನೀವು ಒಂದು ಕೆಲಸ ಕಾರ್ಯಗಳಲ್ಲಿ ವಿಚಾರದಲ್ಲಿ ಹೊಸದನ್ನು ಏನೋ ಕಲಿತೀರಾ, ಒಂದು ಫೈನಾನ್ಷಿಯಲ್ ಮ್ಯಾಟ್ರ್ ಇಂಪ್ರೂವ್ಮೆಂಟ್ ಮಾಡ್ಕೊತೀರಾ, ಇದರ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಇದರಿಂದ ಆದಾಯ ಖಂಡಿತ ಸಿಗುತ್ತೆ. ಪುಷ್ಯ ನಕ್ಷತ್ರದವರಿಗೆ ಯಾವುದೋ ಒಬ್ಬ ಒಂದು ಹೆಣ್ಣಿನಿಂದ ನಿಮಗೆ ಲಾಭ ಸಿಗುವಂಥದ್ದು, ಅವರ ಒಂದು ಅಡ್ವೈಸಿಂದ ನಿಮಗೆ ಒಳ್ಳೆಯದಾಗ್ಬೋದು. ನಿಮ್ಮ ಕೆಲಸದಲ್ಲಾಗಿರ್ಬೋದು, ನಿಮ್ಮ ವ್ಯಾಪಾರ ವಹಿವಾಟು ಕ್ಷೇತ್ರದಲ್ಲಾಗ್ಬೋದು. ಮತ್ತು ಆಶ್ಲೇಷ ನಕ್ಷತ್ರದವರ ವಿಚಾರವಾಗಿ ಏನಾದರೂ ಒಂದು ಮ್ಯಾರೇಜ್ ಪ್ರಪೋಸಲ್ ಇದ್ದರೆ, ವಾರ್ಷಿಕೋತ್ಸವ ಇದ್ದರೆ, ಇದನ್ನು ಒಂದು ಹೊಸ ರಿಲೇಷನ್ಶಿಪ್ನ ನೀವು ಬೆಳೆಸ್ಕೊಳ್ಳುವಂಥದ್ದು, ಇದು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. 3 ನಿಮಗೆ ನಕ್ಷತ್ರಗಳು ಈ ರೀತಿ ಒಂದು ನಕ್ಷತ್ರ ಫಲಗಳು ಕೊಡ್ತಾ ಇದ್ರೆ, ಪರಿಹಾರ ತಾವು ಕೇಳಿದ್ರಿ, ಆದಷ್ಟು ಸ್ವಲ್ಪ
ಅರಿಶಿಣ ಒಂದು ದಾನ ನೀಡುವಂಥದ್ದು, ಮತ್ತು ಇಲ್ಲಾಂದರೆ ಬಾಳೆಹಣ್ಣನ್ನ ದಾನ ನೀಡುವಂಥದ್ದು ಇದು ಒಳ್ಳೆಯದಾಗುತ್ತೆ. ಅಂದರೆ ಗುರುವಾರದ ಹೊತ್ತು ದೇವಸ್ಥಾನದ ಹತ್ರ ಅಥವಾ ಬ್ರಾಹ್ಮಣರಿಗೆ ಕೊಡೋದು ಒಳ್ಳೆಯದು. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಇಲ್ಲೂ ಕೂಡ ಸ್ವಲ್ಪ ಕೇತುವಿನ ಒಂದು ಪ್ರಭಾವ ಜಾಸ್ತಿ ಇರೋದ್ರಿಂದ ಓಂ ಕೇಂ ಕೇತುವೆ ನಮಃ ಅಂತ 108 ಬಾರಿ ಜಪ ಮಾಡಬೇಕು ಗಣೇಶನ ದೇವಸ್ಥಾನದಲ್ಲಿ. ಇದು ಪ್ರತಿ ಮಂಗಳವಾರ ಮಾಡಿ. 4 ಮಂಗಳವಾರ ಬರುತ್ತಲ್ವ ಈ ಒಂದು ಪ್ರಸ್ತುತ ಮಾರ್ಚ್ ತಿಂಗಳಲ್ಲಿ, ಆ 4 ಮಂಗಳವಾರ ಮಾಡಿಕೊಂಡ್ರೆ ಸಾಕು. ದರ್ಬೆಯನ್ನು ನೀಡಿ ಒಂದು ದೇವರಿಗೆ ತೆಂಗಿನಕಾಯನ್ನು ನೀಡಿ ಒಂದು ದೇವರ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಳ್ಳಿ, ಇದು ಕೂಡ ಒಳ್ಳೆಯದಾಗುತ್ತೆ. ಮತ್ತು ಸೂಚನೆ ಅಂತಂದರೆ ಆದಷ್ಟು ಒಂದು ಕರ್ಕಾಟಕ ರಾಶಿಯವರು ಸೋಮವಾರದ ಹೊತ್ತು ಕಪ್ಪು ಬಟ್ಟೆಯನ್ನು ಧರಿಸಬೇಡಿ. ಸೋಮವಾರ ಯು ಶುಡ್ ಅವಾಯ್ಡ್ ಅಂದರೆ ಬ್ಲ್ಯಾಕ್ ಕಲರ್ ಡ್ರೆಸ್ ಅಂತ ನಾವು ಹೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಕರ್ಕಾಟಕ ರಾಶಿಯವರಿಗೆ ವಿಶೇಷ ಸೂಚನೆಯನ್ನ ಸಹ ಗುರೂಜಿಗಳು ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮದ ಬಹುಮುಖ್ಯ ಅಂಗ ಇವತ್ತಿನ ಪಂಚಾಂಗ ತಿಥಿಯನ್ನ ನೋಡೋಣ. ಗುರೂಜಿಗಳು ತಿಳಿಸ್ಕೊಡ್ತಾರೆ. 20 ಫೆಬ್ರವರಿ 2026 ತೃತೀಯ ತಿಥಿ ಶುಕ್ಲ ಪಕ್ಷ, ಉತ್ತರ ಭಾದ್ರಪದ ನಕ್ಷತ್ರ, ಶನೈಶ್ವರ ನಕ್ಷತ್ರ, ಸಾಧ್ಯಯೋಗ, ಗರಜಕರಣವಾಗಿರುವಂಥದ್ದು ವಾರ ಶುಕ್ರವಾರ. ಇವತ್ತಿನ ಒಂದು ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 41 ನಿಮಿಷಕ್ಕೆ ಸೂರ್ಯೋದಯ ಆದರೆ 6 ಗಂಟೆ 25 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ಇವತ್ತಿನ ರಾಹು ಕಾಲ 11 ಗಂಟೆ 5 ನಿಮಿಷದಿಂದ 12 ಗಂಟೆ 53 ನಿಮಿಷದವರೆಗೆ ಇರುವಂಥದ್ದು. ಯಮಗಂಡ ಕಾಲ 3 ಗಂಟೆ 30 ನಿಮಿಷದಿಂದ 4 ಗಂಟೆ 58 ನಿಮಿಷ. ಗುಳಿಕ ಕಾಲ 8 ಗಂಟೆ 9 ನಿಮಿಷದಿಂದ 9 ಗಂಟೆ 37 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 12 ಗಂಟೆ 10 ನಿಮಿಷದಿಂದ 12 ಗಂಟೆ 57 ನಿಮಿಷದಲ್ಲಿ ಜರುಗ್ತಾ ಇರುವಂಥದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನಾದರೂ ಇದ್ರೆ ತಿಳಿಸ್ತೀರಾ? ನೋಡಿ, ಫಾಲ್ಗುಣ ಮಾಸದ ಒಂದು ಶುಕ್ರವಾರ ವಿಶೇಷವಾಗಿರುವಂಥ ವಾರ, ದೇವಿ ವಾರ. ಶುಕ್ರವಾರ ದೇವಿಗೆ ಸ್ಪೆಷಲ್ ಆಗಿರುವಂಥದ್ದು. ಮಹಾಲಕ್ಷ್ಮಿ ದೇವಿ ಆರಾಧನೆಯಿಂದ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿತ್ತು. ಆಮೇಲೆ ಯಾವುದೇ ಒಂದು ವಿಚಾರದಲ್ಲಿ ಮದುವೆ ಆಗ್ತಿಲ್ಲ ಮತ್ತು ಇನ್ನೇನೋ ಅನುಷ್ಠಾನ ಮಾಡ್ಕೋಬೇಕು, ದೇವಿಗೊಂದು ಪರಿಹಾರ ಹೇಳಬೇಕು, ಶುಕ್ರನ ಮಂತ್ರ ಹೇಳಬೇಕು ಅಂದರೆ ಇವತ್ತು ಅದು ಶ್ರೇಷ್ಠ ಸಾಧ್ಯ. ಶುಕ್ರವಾರ ಮಾಡ್ಕೊಳ್ಳಿ. ಖಂಡಿತ ಮದುವೆ ಇತ್ಯಾದಿಗಳಲ್ಲಿ ಸಂಬಂಧಗಳಲ್ಲಿ ಬಿರುಕುಗಳು ಮೂಡಿದ್ರೆ, ಆಲ್ರೆಡಿ ಮದುವೆ ಆಗಿ ದಾಂಪತ್ಯದಲ್ಲಿದ್ದೀರಾ ಅದರಲ್ಲೂ ಕೂಡ ಸಂಬಂಧಗಳಲ್ಲಿ ಬಿರುಕು ಬಂತಂದರೆ ಒಂದು ದೇವಿಯ ಶ್ಲೋಕ ಹೇಳುವಂಥದ್ದು, ಶುಕ್ರನ ಶ್ಲೋಕ ಹೇಳುವಂಥದ್ದು, ಓಂ ಶುಂ ಶುಕ್ರಾಯ ನಮಃ ಅಂತೇಳಿ ಈ ಶುಕ್ರವಾರ ಈ ರೀತಿ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಫಲ ಅವ್ರಿಗೆ ಸಿಗುತ್ತೆ. ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿದುಕೊಂಡಿದ್ದೀರಾ ವೀಕ್ಷಕರೇ. ಮಾಡ್ಕೊಳ್ಳಿ, ಅನುಷ್ಠಾನ ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರುಜಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ನೋಡಿ, ನಿಮಗೆ ಹೊರಾಂಗಣ ಕ್ರೀಡೆ ಇವತ್ತು ಬಹಳ ಸೆಳೆಯುತ್ತದೆ. ಧ್ಯಾನ ಮತ್ತು ಯೋಗ ಲಾಭ ತಂದುಕೊಡುತ್ತೆ. ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯಿಂದ ನೀವು ಪರಿಹರಿಸ್ತೀರಾ ಮತ್ತು ಹಣದಿಂದ ಲಾಭ ಕೂಡ ಪಡಿತೀರಾ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ತೊಂದರೆಯಲ್ಲಿರುವ ಯಾರಿಗಾದರೂ ಸಹಾಯ ಮಾಡಲು ನಿಮ್ಮ ಚೈತನ್ಯವನ್ನು ಬಳಸಿ, ಅಂದರೆ ನಿಮ್ಮ ಒಂದು ಇನ್ಫ್ಲೂಯೆನ್ಸ್ನ ಬಳಸಿ ಇತರರಲ್ಲಿ ಅನಗತ್ಯ ದೋಷಗಳನ್ನು ಹುಡುಕುವ ನಿಮ್ಮ ಬುದ್ಧಿಗೆ ಸ್ವಲ್ಪ ಸಂಬಂಧಿಕರಿಂದ ಟೀಕೆ ಎದುರಾಗಬಹುದು. ಯಾವುದೇ ರೀತಿ ಎದೆಗುಂದಬೇಡಿ, ಆ ಕೆಲಸನ ಮುಂದುವರಿಸಿ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ವಿಶ್ರಾಂತಿಗೆ ಒಂದು ಪ್ರಮುಖವಾದ ದಿನ. ಇತ್ತೀಚೆಗೆ ನೀವು ಬಹಳಷ್ಟು ಮಾನಸಿಕ ಒತ್ತಡ ಎದುರಿಸ್ತಿದ್ದೀರಾ. ಮನೋರಂಜನೆಗೆ ನಿಮಗೆ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುವ ಒಂದು ಒಳ್ಳೆಯ ದಿನ ಮಿಥುನ ರಾಶಿಯವರಿಗೆ ಇವತ್ತು ಜರುಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ದೈಹಿಕ ಲಾಭಕ್ಕಾಗಿ, ವಿಶೇಷವಾಗಿ ಮಾನಸಿಕ ದೃಢತೆಗಾಗಿ ಧ್ಯಾನ ಮತ್ತು ಯೋಗದಿಂದ ಪ್ರಾರಂಭಿಸಿ. ಇಂದು ನಿಮ್ಮ ಹಣವನ್ನು ಖರ್ಚು ಮಾಡುವ ಅಗತ್ಯವಿಲ್ಲ, ಯಾಕಂದರೆ ನಿಮ್ಮ ಮನೆಯ ಯಾವುದೋ ಒಂದು ಹಿರಿಯ ಸದಸ್ಯರಿಂದ ನಿಮಗೆ ಹಣ ಸಿಗುತ್ತೆ. ಹಣದ ಸಹಾಯ ಕೂಡ ನಿಮಗೆ ಹರಿದು ಬರುವಂಥದ್ದು. ಮುಂದಿನ ರಾಶಿ ಸಿಂಹ ರಾಶಿ. ಯಾರಾದರೂ ನಿಮಗನ್ನು ಬಲಿಪಶು ಮಾಡಲು ಸ್ವಲ್ಪ ಪ್ರಯತ್ನಿಸ್ತಿರ್ತಾರೆ, ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಒತ್ತಡ ಹೆಚ್ಚಾಗಬಹುದು. ದೀರ್ಘಕಾಲದ ಲಾಭಗಳಿಗೆ ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡ್ಸ್ಗಳಿಗೆ ಹೂಡಿಕೆ ಮಾಡಲು ಇವತ್ತು ನಿಮಗೆ ಒಳ್ಳೆ ದಿನ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಮಗೆ ಒಂದು ಲಾಭಕರವಾದ ದಿನ. ನಿಮ್ಮ ದೀರ್ಘಕಾಲಿಕ ಅನಾರೋಗ್ಯ ಪರಿಹಾರ ಹುಡುಕಲು ಸಾಧ್ಯವಾಗುತ್ತೆ. ಇಂದು ನಿಮಗೆ ಹಣ ಖರ್ಚು ಮಾಡುವ ಅಗತ್ಯವಿಲ್ಲ, ಯಾಕಂದರೆ ಮನೆ ಯಾವುದೋ ಒಂದು ಹಿರಿಯ ಸದಸ್ಯರಿಂದ ನಿಮಗೆ ಹಣವನ್ನು ಕೂಡ ಸಿಗುವಂಥದ್ದು. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ನೋಡೋದಕ್ಕೂ ಮುಂಚೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ತಗೊಳ್ಬೋದಾ ಗುರುಜಿ? ಖಂಡಿತ. ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ. ಹರ್ಷಿತಾ ಪಿ. ಓಕೆ. ಜನ್ಮ ದಿನಾಂಕ ಸೆಪ್ಟೆಂಬರ್ 25, 97. ಜನ್ಮ ಸಮಯ 5 ಗಂಟೆ 5 ನಿಮಿಷ PM. 5 ಗಂಟೆ 5 ನಿಮಿಷ. ಹಾಗೆ ಜನ್ಮಸ್ಥಳ ಬ್ಯಾಂಗ್ಳೂರ್. ಇವ್ರು ಹೇಳ್ತಾ ಇದ್ದಾರೆ ಮ್ಯಾರೇಜ್ ಪ್ರಾಬ್ಲಮ್ ಇದೆ, ಹೇಗಿದನ್ನ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಫಸ್ಟ್ ಮ್ಯಾರೇಜ್ ಬಗ್ಗೆ ಏನೂ ತಿಳಿಸಿಲ್ಲ ಗುರುಜಿ. ಓಕೆ. ಸೊ ಮ್ಯಾರೇಜ್ ವಿಚಾರವಾಗಿ ನೋಡಿ, ಯಾವುದೇ ಒಂದು ಗಂಡು ಆಗಿರಲಿ ಹೆಣ್ಣಾಗಿರಲಿ ಮದುವೆಗೆ ಸಂಬಂಧಪಟ್ಟಿರುವಂಥ ಒಂದು ಉತ್ತಮವಾದ ಗ್ರಹ ಶುಕ್ರ ಗ್ರಹ ನಿಮ್ಮಲ್ಲಿ ಸ್ವಲ್ಪ ವೀಕ್ ಇರುವಂಥದ್ದು. ಸೊ ಹುಟ್ಟಿರುವಂಥದ್ದು ಮಂಗಳವಾರ, ಹಸ್ತ ನಕ್ಷತ್ರ, ಕನ್ಯಾ ರಾಶಿ ಇರುವಂಥದ್ದು. ಸಪ್ತಮಾಧಿಪತಿ ಕೂಡ ಶುಕ್ರ ಆಗಿರುವಂಥದ್ದು. ಜಾತಕದಲ್ಲಿ ಶುಕ್ರ ನೀಚ ಆದರೆ ನಾವು ಸ್ತ್ರೀ ಶಾಪ ಅಂತ ತಗೊತೀವಿ. ಆ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಹೆಚ್ಚಾಗಿ ಶುಕ್ರ ದಶೆ ನಡೀತಿದೆ, ಸ್ತ್ರೀ ಶಾಪ ಇದೆ. ತಾವು ಏನೇನು ಪರಿಹಾರ ಮಾಡಿಸಿದ್ರೆ ಗೊತ್ತಿಲ್ಲ. ರಾಹುಕೇತು ದೋಷ, ಸ್ತ್ರೀ ದೋಷ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ದಶ ಕೂಡ ಸ್ಟ್ರಾಂಗ್ ಇಲ್ಲ. ಮತ್ತು ಇವರಿಗೆ ನಡೀತಿರೋ ಗೋಚಾರ ಕೂಡ ಫಲ
ಕಾಲದಲ್ಲಿ ಚೆನ್ನಾಗಿಲ್ಲ. ಇವರು ಸೂಕ್ತವಾಗಿ ಏನೇನು ಪರಿಹಾರ ಮಾಡಿಸ್ಕೊಂಡಿದ್ದಾರೆ ನೋಡಿ, ಅದು ಮಾಡಿಸ್ಕೊಂಡಿಲ್ಲ ಅಂದರೆ ಒಂದು ರಾಹುಕೇತು ದೋಷ ಮತ್ತು ಸ್ತ್ರೀ ಶಾಪಕ್ಕೆ ವಿಮೋಚನೆಗೆ ಒಂದು ನದಿ ತೀರದಲ್ಲಿ ಶ್ರೀರಂಗಪಟ್ಟಣ ನಂಜನಗೂಡಲ್ಲಿ ಪರಿಹಾರಗಳನ್ನು ಮಾಡಿಸ್ಕೋಬೇಕು, ಅದರಿಂದ ಒಳ್ಳೆಯದಾಗುತ್ತೆ. ಮುಂಬರುವ ದಶಾಭುಕ್ತಿಗಳಲ್ಲಿ ರಾಹು ದಶೆ ಕುಜ ಭುಕ್ತಿನಲ್ಲಿ ಇವರು ಸ್ವಲ್ಪ ಪ್ರಯತ್ನ ಪಡ್ಬೋದು. ಎಲ್ಲ ಮಾಡಿಕೊಂಡ್ರೆ ಜುಲೈ 2026ರಿಂದ ಒಂದು 6 ತಿಂಗಳುಗಳ ಕಾಲ ಚೆನ್ನಾಗಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸ್ವಲ್ಪ ಇದನ್ನು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಬರುವಂಥ ದಿನಗಳಲ್ಲಿ ನಿಮಗೆ ಸಮಯ ಚೆನ್ನಾಗಿದೆ, ಆದರೆ ಈ ಪರಿಹಾರಗಳು ಖಂಡಿತ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದಾಗುವಂಥದ್ದು. ಹರ್ಷಿತಾ ಅವರೇ, ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರಿ. ಮ್ಯಾರೇಜ್ ರಿಲೇಟೆಡ್ಗೆ ಗುರೂಜಿಗಳು ಯಾವ ರೀತಿಯಾದಂಥ ಪರಿಹಾರವನ್ನು ಮಾಡ್ಕೊಳ್ಬೇಕು ತಿಳಿಸಿದ್ದಾರೆ. ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರೂಜಿ, ಈಗ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನಾವು ನೋಡಬೇಕಿತ್ತು. ನಿಮ್ಮ ಅಸೂಯೆ ವರ್ತನೆ ಸ್ವಲ್ಪ ನಿಮಗೆ ದುಃಖಗೊಳಿಸ್ಬೋದು, ಖಿನ್ನತೆಯನ್ನು ಕೊಡಬಹುದು. ಆದರೆ ಇದು ಒಂದು ಸ್ವಯಂಕೃತ ಅಪರಾಧ ಅಂತ ನೀವು ಅನ್ಸ್ಕೊಂಡ್ರೆ ನೀವು ಅದರಿಂದ ಮೇಲ್ ಬಂದು ಮುಂದೆ ಒಳ್ಳೆಯದಾಗುತ್ತೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಕೋಪ, ಬಡಿದೆಬ್ಬಿಸುವಿಕೆ, ವಾದ ಮತ್ತು ಘರ್ಷಣೆಗೆ ಕಾರಣವಾಗಬಹುದು. ನೀವು ತ್ವರಿತ ಹಣ ಪಡೆಯುವ ಬಯಕೆ ಹೊಂದಿರ್ತೀರಾ. ಇವತ್ತು ಕುಟುಂಬದ ಸದಸ್ಯರೊಂದಿಗೆ ಕೆಲವು ವಿಶ್ರಾಂತಿಯ ಕ್ಷಣಗಳನ್ನು ಕಳೆಯಿರಿ, ಅದರಿಂದ ಆರಾಮಾಗಿರ್ತೀರಾ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಅನಂತ ಜೀವನ ಉತ್ಕೃಷ್ಟ ವೈಭವವನ್ನು ಆನಂದಿಸಲು ನಿಮ್ಮ ಒಂದು ಜೀವನವನ್ನು ಹೆಚ್ಚಾಗಿ ಭವ್ಯಗೊಳಿಸಿ. ದಿನ ಚೆನ್ನಾಗಿದೆ. ಚಿಂತೆ ಅನುಪಸ್ಥಿತಿ ಈ ದಿಕ್ಕಿನಲ್ಲಿ ಮೊದಲೇ ಹೆಜ್ಜೆ, ಅದರಿಂದ ದಿನ ಆರಂಭಿಸಿ, ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಕೆಲಸದಲ್ಲಿ ಹಿರಿಯರ ಒತ್ತಡ ಮತ್ತು ಮನೆಯಲ್ಲಿ ಅಶಾಂತಿ ಸ್ವಲ್ಪ ಏಕಾಗ್ರತೆಗೆ ಭಂಗ ಉಂಟು ಮಾಡಬಹುದು. ನೀವು ಪ್ರಯಾಣ ಮಾಡುವ ಮತ್ತು ಹಣ ಖರ್ಚು ಮಾಡುವ ಮನಸ್ಥಿತಿಯಲ್ಲಿರ್ತೀರಾ, ನೋಡಿಕೊಂಡು ಮಾಡಿ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ. ನಿಮ್ಮ ದೈಹಿಕ ರಚನೆಯನ್ನು ಕಾಪಾಡಿಕೊಳ್ಳಲು ನೆರವಾಗುವ ಕೆಲವು ಕ್ರೀಡಾ ಚಟುವಟಿಕೆಗಳು ಇಂದು ನಿಮಗೆ ಆನಂದಿಸಬಹುದು. ಅದರಿಂದ ನಿಮಗೆ ಏನೇ ಕಷ್ಟ ಇದ್ರೂ ಹೊರಗಡೆ ಬರ್ತೀರಾ. ಯಾವುದೇ ಒಂದು ಪ್ರಮಾಣ ಮಾಡುವ ಮುಂಚೆ ಸ್ವಲ್ಪ ತಜ್ಞರನ್ನು ಸಂಪರ್ಕಿಸಿ, ಆದರೆ ಆಯಾ ಸಂಬಂಧಪಟ್ಟಂಥ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಿ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ದುಃಖಿತರಾಗಬೇಡಿ, ಖಿನ್ನರಾಗಬೇಡಿ. ಇದರಿಂದ ಮನೆಯಿಂದ ಹೊರಗಡೆ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ. ಇಂದು ಹಣದ ಲಾಭ ನಿಮಗೆ ಖಂಡಿತ ಸಿಗುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯವಾಗಿದೆ. ಪ್ರಶ್ನಾ ಸಮಯ ಭಾಗದ ಮತ್ತೊಂದು ಪ್ರಶ್ನೆ ಇದೆ, ಗುರೂಜಿ ತಗೊಳ್ಬೋದಾ? ಖಂಡಿತ. ಗುರೂಜಿ, ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಮೋಹನ್ ಕುಮಾರ್. ಓಕೆ. ಜನ್ಮ ದಿನಾಂಕ ನವೆಂಬರ್ 30, 93. ಓಕೆ. ಹುಟ್ಟಿರುವಂತಹ ಜನ್ಮ ಸಮಯ 11:38 PM ಜನ್ಮಸ್ಥಳ ತುಮಕೂರು. ಗುರುಜಿ, ಇವರು ಗೌರ್ಮೆಂಟ್ ಜಾಬ್ ಆಪರ್ಚುನಿಟಿ ಬಗ್ಗೆ ಕೇಳ್ತಾ ಇದ್ದಾರೆ. ನಾವು ಗೌರ್ಮೆಂಟ್ ಜಾಬನ್ನು ತಗೊಳ್ಬೋದಾ? ಈಗ ಗೌರ್ಮೆಂಟ್ ಅಥಾರಿಟಿ ಕೆಳಗಡೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕಾಂಟ್ರಾಕ್ಟಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನನಗೆ ಗೌರ್ಮೆಂಟ್ ಜಾಬ್ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಈಗ ಆಲ್ರೆಡಿ ಇವ್ರು ಕಾಂಟ್ರಾಕ್ಟಲ್ಲಿ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೋಹನ್ ಕುಮಾರ್ ಸೋಮವಾರ ಹುಟ್ಟಿದ್ದು, ಪುನರ್ವಸು ನಕ್ಷತ್ರ, ಮಿಥುನ್ ರಾಶಿ. ಸೊ ಮೇಷ ಲಗ್ನದ ಜಾತಕ. ಸೂರ್ಯ ಮತ್ತು ಶನೇಶ್ವರ ಚೆನ್ನಾಗಿದ್ರೆ ಗೌರ್ಮೆಂಟ್ ಸಂಬಂಧಿತ ಕೆಲಸಗಳನ್ನು ಮಾಡ್ಬೋದು. ಆಲ್ರೆಡಿ ನಿಮ್ಮ ಜಾತಕದಲ್ಲಿ ಅಷ್ಟಮ ಭಾವದಲ್ಲಿ ಅಂದರೆ ಪಾಪಗ್ರಹಗಳು ಉಪಚಯ ಸ್ಥಾನದಲ್ಲಿ ಒಳ್ಳೆ ಫಲಗಳನ್ನು ನೀಡುತ್ತೆ. ಸೂರ್ಯ ಭಗವಾನವರು ಅಷ್ಟಮದಲ್ಲಿ ಒಳ್ಳೆಯ ಮಿತ್ರ ಸ್ಥಾನದಲ್ಲಿ ಇರೋದ್ರಿಂದ ಒಳ್ಳೆ ಫಲ ಕೊಡ್ತಾ ಇದ್ದಾರೆ. ದಶಮದಲ್ಲಿ ಶನೇಶ್ವರ ಗ್ರಹ ಇದ್ದಾರೆ. ದಶಾಭುಕ್ತಿಗಳಂತ ನಿಮಗೆ ಜರುಗ್ತಾ ಇರುವಂಥದ್ದು ಬುಧ ಮಹಾದಶೆ, ಚಂದ್ರ ಅಂತರ್ಭುಕ್ತಿ. ಸೊ ಮುಂದೆ ಬರುವಂಥ ಶನಿ ಅಂತರ್ಭುಕ್ತಿಯಲ್ಲಿ ನಿಮಗೆ ಖಂಡಿತ ಪರ್ಮನೆಂಟ್ ಜಾಬ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಕಂಟಿನ್ಯೂ ಮಾಡಿ. ಆದರೆ ನೀವು ಮಾಡ್ತಿರುವಂಥ ಮಾತೃ ಇಲಾಖೆ, ಏನು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟ್ ಕೆಲಸ, ಅದು ಬಿಟ್ಟು ಬೇರೆ ಇಲಾಖೆಗಳಲ್ಲಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬೇರೆ ಇಲಾಖೆ ಅಂದರೆ ಅವರು ಅದಕ್ಕೆ ಪ್ರಯತ್ನ ಪಡಬೇಕು, ಆ ಒಂದು ಎಕ್ಸಾಮ್ಸ್ಗಳಿಗೆ ತಯಾರಿ ಮಾಡಬೇಕು. ಒಟ್ಟಿನಲ್ಲಿ ಗೌರ್ಮೆಂಟ್ ಕೆಲಸ ಯೋಗ ಇದೆ. ಆದರೆ ಸ್ವಲ್ಪ ಕನ್ಫರ್ಮೇಷನ್ ಇಲ್ಲಿ ಮಾಡ್ತಿರೋದು ಪರ್ಮನೆಂಟ್ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಆ ಕಾಂಪಿಟೇಷನ್ ಎಕ್ಸಾಮ್ಸ್ ಎಲ್ಲ ಬರ್ಕೊಂಡು ಮುಂದುವರೆದ್ರೆ ಸೂರ್ಯ ಶನಿ ಜಾತಕದಲ್ಲಿ ಪ್ರಬಲವಾಗಿರೋದ್ರಿಂದ ಚೆನ್ನಾಗಿ ಆಗೇ ಆಗುತ್ತೆ. ಸ್ವಲ್ಪ ಸೂರ್ಯನಿಗೆ ದಿನನಿತ್ಯ ಅರ್ಘ್ಯ ನೀಡುವಂಥದ್ದು, ಸೂರ್ಯ ಮಂತ್ರ 12 ಮಂತ್ರಗಳು, ಓಂ ಸೂರ್ಯಾಯ ನಮಃ, ಭಾಸ್ಕರಾಯ ನಮಃ, ಆದಿತ್ಯ ನಮಃ, ಮರಿಚೇ ನಮಃ, ಪಿನಾಕೇ ನಮಃ, ಈ ಥರ ಎಲ್ಲ 12 ಸೂರ್ಯ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಯೋಗಾಸನದಲ್ಲಿ ಬರುವಂಥದ್ದು, ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು, ಬಲಗೈ ಉಂಗುರದ ಬೆರಳಲ್ಲಿ ಒಂದು ಮಾಣಿಕ್ಯ ರತ್ನವನ್ನು ಧರಿಸುವಂಥದ್ದು, ಈ ರೀತಿ ಮಾಡಿಕೊಂಡು ಭಾನುವಾರ ಸೂರ್ಯನ ನವಗ್ರಹದಲ್ಲಿ ಸೂರ್ಯನಿಗೆ ಗೋಧಿ ದಾನವನ್ನು ಕೂಡ ಮಾಡ್ಬೋದು. 3 ಪ್ರದಕ್ಷಿಣೆ ಹಾಕಿ ಆದಿತ್ಯ ಹೃದಯದ ಪಠನೆ ಮಾಡುವಂಥದ್ದು, ಅಥವಾ ಓಂ ಆದಿತ್ಯಾಯ ನಮಃ ಅಂತೇಳಿ ಒಂದು ಜಪ ಮಾಡುವಂಥದ್ದು. ಸೂರ್ಯನ ಆರಾಧನೆ ಹೆಚ್ಚಾಗಿ ಮಾಡೋದ್ರಿಂದ ನಿಮಗೆ ಬರುವಂಥ ಜೂನ್ 2026ರಿಂದ ಒಂದು ವರ್ಷದೊಳಗಡೆ 2027 ಜೂನ್ ಒಳಗಡೆ ಈ ವರ್ಷ ತುಂಬ ಚೆನ್ನಾಗಿದೆ. ನೀವು ಸ್ವಲ್ಪ ತಯಾರಿಗಳನ್ನು ಮಾಡ್ಕೋಬೇಕು. ದೈವಿಕವಾಗಿ ಜ್ಯೋತಿಷ್ಯ ಕೇಳ್ತಾ ಇರೋದ್ರಿಂದ ಆ ಪರಿಹಾರಗಳು ಮಾಡಿಕೊಂಡ್ರೆ ಪರ್ಮನೆಂಟ್ ಜಾಬ್ ಸಿಗುವಂಥ ಎಲ್ಲ ಒಂದು ಲಕ್ಷಣಗಳು ಮೋಹನ್ ಅಲ್ವಾ, ಇವರಿಗೆ ಸಿಗುತ್ತೆ. ಖಂಡಿತ ಚೆನ್ನಾಗಿದೆ, ಒಳ್ಳೆಯದಾಗಿದೆ. ಮೋಹನ್ ಕುಮಾರ್ ಅವರೇ, ನೀವು ಸಹ ಈ ಒಂದು ಪರಿಹಾರವನ್ನ ಬೇಗ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಕರ್ಕಾಟಕ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.